ಕಾರ್ಯದರ್ಶಿಗೆ ರಾಜೀನಾಮೆ ಕೊಟ್ಟರು ಅಂಗೀಕಾರ ಆಗಲ್ಲ ಅಂತ. ಯಾಕಂದ್ರೆ ರಾಜ್ಯಪಾಲರು ಇಂದೋರ್ ಪ್ರವಾಸದಲ್ಲಿದ್ದಾರೆ. ಏನ್ ಮಾಡ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯನವರು? ಇವತ್ತೇ 3 ಗಂಟೆಗೆ ಲೋಕಭವನಕ್ಕೆ ತೆರಳಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋರಿದ್ದಾರೆ. ಸಮಯ ಆಲ್ರೆಡಿ ನಿಗದಿಯಾಗಿತ್ತು. ಇವತ್ತು ಬೆಳಿಗ್ಗೆಯ ಸಮಯ ಕೇಳಿದ್ರು ಸಿದ್ದರಾಮಯ್ಯನವರು. 3 ಗಂಟೆ ನಂತರ ಬನ್ನಿ ಅಂತ ರಾಜ್ಯಪಾಲರು ಹೇಳಿದ್ರು. ಆದ್ರೆ ರಾಜ್ಯಪಾಲರು ಇಂದೋರ್ ಪ್ರವಾಸದಲ್ಲಿದ್ದಾರೆ, ಇಂದೋರ್ಗೆ ಹೋಗಿದ್ದಾರೆ. ಈಗ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಕೊಟ್ಟರು ಕೂಡ ಅದು ಅಂಗೀಕಾರ ಆಗಲ್ಲ. ರಾಜ್ಯಪಾಲರ ಸಮ್ಮುಖದಲ್ಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆಗೆ ಕಾರಣ ಕೇಳಿ ರಾಜ್ಯಪಾಲರು ಅಂಗೀಕರಿಸಬೇಕಾಗಿದೆ. ಹಾಗಾಗಿ ಇದೇನಾಗತ್ತೆ ಈಗ ನೋಡಬೇಕು. ರಾಜ್ಯಪಾಲರೇ ಸಮಯ ಕೊಟ್ಟಿದ್ದು, ಆದ್ರೆ ತುರ್ತು ಕಾರಣಕ್ಕಾಗಿ ರಾಜ್ಯಪಾಲರು ಇಂದೋರ್ಗೆ ಹೋಗಬೇಕಾಗಿದೆ. ಇಂದೋರ್ ಪ್ರವಾಸದಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತೇ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡೋರಿದ್ರು ಮಧ್ಯಾಹ್ನ 3 ಗಂಟೆಗೆ. ರಾಜ್ಯಪಾಲರಿಲ್ಲ ಅಲ್ಲಿ. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಕೊಟ್ಟರು ಕೂಡ ಅದು ಅಂಗೀಕಾರ ಆಗಲ್ಲ. ಹಾಗಾಗಿ ವಾಟ್ ನೆಕ್ಸ್ಟ್? ರಾಜ್ಯಪಾಲರ ಸಮ್ಮುಖದಲ್ಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆಗೆ ಕಾರಣ ಕೇಳಿ ಅಂಗೀಕರಿಸಬೇಕಾಗಿದೆ ರಾಜ್ಯಪಾಲರು. ಇಂದೋರ್ನಿಂದ ರಾಜ್ಯಪಾಲ ಗೆಹ್ಲೋಟ್ ಅವರು ಇವತ್ತೇ ವಾಪಸ್ ಆಗ್ತಾರೆ. ರಾಜ್ಯಪಾಲರು ಇವತ್ತೇ ವಾಪಸ್ ಆಗೋ ಬಗ್ಗೆ ಈವರೆಗೂ ಯಾವುದೇ ಸ್ಪಷ್ಟತೆ ಇಲ್ಲ. ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯನವರಿಗೆ ಸಮಯ ನೀಡಿದ್ದಾರೆ ರಾಜ್ಯಪಾಲರು. ಬೆಳಗಿನ ಸಮಯ ಕೇಳಿದ್ರು. ನಿನ್ನೆ ಆರಂಭದಲ್ಲಿ ಸುದ್ದಿ ಬಂದಾಗ ಇವತ್ತು ಬೆಳಿಗ್ಗೆ 10:30ಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ರಾಜ್ಯಪಾಲರಿಗೆ ಅಂತ ಇತ್ತು. ಅದಾದ ನಂತರ ಟೈಮ್ ಚೇಂಜ್ ಆಯಿತು. 3 ಗಂಟೆಗೆ ಅಂತ ಸಮಯ ನಿಗದಿ ಆಯಿತು. ರಾಜ್ಯಪಾಲರೇ ಕೊಟ್ಟಂತಹ ಸಮಯ ಮಧ್ಯಾಹ್ನ 3 ಗಂಟೆ ನಂತರ ಬನ್ನಿ ಅಂತ. ಆದ್ರೆ ಈಗ ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ, ಇಂದೋರ್ ಪ್ರವಾಸದಲ್ಲಿದ್ದಾರೆ. ಹಾಗಾದ್ರೆ ಇವತ್ತೇ ವಾಪಸ್ ಬರ್ತಾರಾ ಇಂದೋರ್ನಿಂದ ರಾಜ್ಯಪಾಲರು? ಇವತ್ತೇ ವಾಪಸ್ ಆಗ್ತಾರೆ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಸ್ಪಷ್ಟತೆ ಇಲ್ಲ ಅದರ ಬಗ್ಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಇದೊಂದು ದೊಡ್ಡ ಪ್ರಶ್ನೆ ಇದೆ. ಬೆಳಗಿನ ಸಮಯ ಕೇಳಿದ್ರು ಸಿಎಂ, ಆದ್ರೆ ರಾಜ್ಯಪಾಲರು ನಿನ್ನೆ ಹೇಳಿದ್ರು 3 ಗಂಟೆ ನಂತರ ಬನ್ನಿ ಅಂತ. ಬಟ್ ಈಗ ಇಂದೋರ್ನಲ್ಲಿದ್ದಾರೆ, ಇವತ್ತೇ ವಾಪಸ್ ಬರ್ತಾರಾ? ಒಂದ್ ವೇಳೆ ಅವ್ರು ಬಂದಿಲ್ಲ ಅಂದ್ರೆ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಕೊಟ್ರೆ ಅದು ಕೂಡ ಅಂಗೀಕಾರ ಆಗಲ್ಲ. ಸೊ ವಾಟ್ ನೆಕ್ಸ್ಟ್ ಇದು? ಈಗ ನಿನ್ನೆ ಮಧ್ಯರಾತ್ರಿ ಅಂದ್ರೆ ರಾತ್ರಿ ರಾಜ್ಯಪಾಲರು ಇಂದೋರ್ಗೆ ತೆರಳಿದ್ದಾರೆ. ಅಂದ್ರೆ ಲೋಕಭವನದ ಅಧಿಕಾರಿಗಳು ನೀಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ತುರ್ತು ಅವರ ಸಂಬಂಧಿಕರ ಅನಾರೋಗ್ಯದ ಕಾರಣಕ್ಕಾಗಿ ಇಂದೋರ್ಗೆ ತೆರಳಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಹೀಗಾಗಿ ಬೆಳಗಿನ ಜಾವ ತನಕ ಮುಂಬೈಯಲ್ಲಿದ್ದರು. ಮುಂಬೈನಿಂದ ಬೆಳಗಿನ ಜಾವ ಇಂದೋರ್ನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇವತ್ತೇ ವಾಪಸ್ ಬರ್ತಾರಾ ಅನ್ನೋದ್ರ ಬಗ್ಗೆ ರಾಜಭವನದ ಅವರ ಅಧಿಕೃತ ಪ್ರವಾಸದ ವೇಳಾಪಟ್ಟಿಯಲ್ಲೂ ಕೂಡ ರಿಟರ್ನ್ ಜರ್ನಿಯನ್ನು ಓಪನ್ ಇಟ್ಟಿದ್ದಾರೆ. ಇನ್ನೂ ಕೂಡ ರಾಜ್ಯಪಾಲರು ಬರುವುದರ ಬಗ್ಗೆ ಖಚಿತತೆ ಇಲ್ಲ. ಆದರೆ ಬರ್ತಾರೆ ಅನ್ನುವಂಥದ್ದು ಇದೆ. ಅದು ಲೇಟ್ ನೈಟ್ ಕೂಡ ಆಗಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಈ ನಡುವೆ ರಾಜಭವನದ ಅಧಿಕಾರಿಗಳು ಅಧಿಕೃತವಾಗಿ ಹೇಳ್ತಾ ಇರುವಂಥದ್ದು, ಈ ರೀತಿಯಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಾಗ ರಾಜ್ಯಪಾಲರನ್ನು ನೇರವಾಗಿ ಕೊಟ್ಟು ಬೈ ಹ್ಯಾಂಡ್ ರಾಜೀನಾಮೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಅನ್ನೋದನ್ನು ರಾಜ್ಯಪಾಲರಿಗೆ ಕನ್ವೆ ಮಾಡಬೇಕು. ಆನಂತರ ರಾಜ್ಯಪಾಲರು ಅದನ್ನು ಅಂಗೀಕಾರ ಮಾಡ್ತಾರೆ. ಆದರೆ ಈಗ ಸಿಎಂಗೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಅದನ್ನು ಅಂಗೀಕಾರ ಮಾಡೋದು ರಾಜ್ಯಪಾಲರು ಬಂದ ಮೇಲೆ ಆಗುತ್ತೆ. ಜೊತೆಗೆ ರಾಜ್ಯಪಾಲರ ಕಾರ್ಯದರ್ಶಿಗೆ ಈ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ಬೋದು. ಅಲ್ಲಿಗೆ ಏನಾಗುತ್ತೆ, ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಅಷ್ಟೇ ಸ್ಪಷ್ಟ ಆಗುತ್ತೆ. ಆದರೆ ಅದರ ಅಂಗೀಕಾರ ಇರುವಂಥದ್ದು ರಾಜ್ಯಪಾಲರು ವಾಪಸ್ ಬಂದ ಮೇಲೆ. ರಾಜ್ಯಪಾಲರು ವಾಪಸ್ ಬಂದ ಮೇಲೆ ಮುಖ್ಯಮಂತ್ರಿಗಳನ್ನು ಮತ್ತೊಮ್ಮೆ ಲೋಕಭವನಕ್ಕೆ ಕರೆಸ್ಕೊಂಡು ನೀವು ರಾಜೀನಾಮೆ ಕೊಟ್ಟಿರೋದು ಹೌದಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆನಂತರ ಅಂಗೀಕಾರವನ್ನು ಮಾಡ್ತಾರೆ. ಇದು ರಾಜಭವನದ ರಾಜೀನಾಮೆಯ ಪ್ರಕ್ರಿಯೆಯಲ್ಲಿ ಇರುವಂತಹ ನಿಯಮಗಳು. ಈ ನಿಯಮಗಳನ್ನು ಅವರು ಫಾಲೋ ಮಾಡಲೇಬೇಕಾಗುತ್ತೆ. ಈ ಹಿಂದೆಯೂ ಕೂಡ ಇಂಥ ಬೆಳವಣಿಗೆಗಳನ್ನು ನಾವು ನೋಡಿದ್ದೀವಿ. ಯಡಿಯೂರಪ್ಪ ಅವರು ಇಮೇಲ್ ಮೂಲಕ ರಾಜೀನಾಮೆ ಪತ್ರ ರವಾನಿಸಿದಾಗ ಅವ್ರನ್ನ ಸ್ವತಃ ಕರೆಸಿ ಸ್ಪಷ್ಟನೆಯನ್ನು ಪಡೆದು ಆನಂತರ ಅಂಗೀಕಾರ ಮಾಡಿರುವಂಥ ಉದಾಹರಣೆ ಕೂಡ ಇದೆ. ಹಾಗಾಗಿ ಈಗ ಪ್ಲಾನ್ನ ಪ್ರಕಾರ ಅವರ ಕಾರ್ಯದರ್ಶಿಗೆ ಸಲ್ಲಿಸ್ತಾರೆ ರಾಜೀನಾಮೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅದು ಅಂಗೀಕಾರ ರಾಜ್ಯಪಾಲರು ಬಂದ ಮೇಲೆ ಆಗುತ್ತೆ ಅನ್ನೋದು ಸ್ಪಷ್ಟ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಇನ್ನು ರಾಜೀನಾಮೆಯ ನಂತರ ಸಿದ್ದರಾಮಯ್ಯನವರು ಮತ್ತೊಮ್ಮೆ ದೆಹಲಿಗೆ ಹೋಗೋ ಚಾನ್ಸಸ್ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರಿಗೆ ಧನ್ಯವಾದ ಸಲ್ಲಿಸೋದಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಲಿದ್ದಾರೆ ಅನ್ನೋ ಮಾಹಿತಿ. ಕಾಂಗ್ರೆಸ್ ವರಿಷ್ಠರಿಗೆ ಧನ್ಯವಾದವನ್ನ ಸಲ್ಲಿಸೋದಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನಂತರ ದೆಹಲಿಗೆ ಹೋಗಲಿದ್ದಾರೆ. 2 ಬಾರಿ ಸಿಎಂ ಆಗೋದಕ್ಕೆ ಅವಕಾಶ ನೀಡಿದ್ದಕ್ಕೆ
ಕೃತಜ್ಞತೆ ಸಲ್ಲಿಸೋದಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಭೇಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ರಾಜೀನಾಮೆ ನಂತರ ದೆಹಲಿ ಪ್ರಯಾಣವನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿ ಬಂದಿದ್ದಾರೆ. ದೆಹಲಿಯಲ್ಲಿ ಇಡೀ ದಿನ ಮ್ಯಾರಥಾನ್ ಸಭೆ ನಡೆಯಿತು. ವಾಪಸ್ ಬರೋವಾಗ ಸಿದ್ದರಾಮಯ್ಯನವರ ರಾಜೀನಾಮೆ ಅನ್ನೋ ಸುದ್ದಿ ಕೂಡ ಬಂತು. ಈಗ ರಾಜೀನಾಮೆ ನಂತರ ಮತ್ತೊಮ್ಮೆ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರಿಗೆ ಧನ್ಯವಾದವನ್ನ ತಿಳಿಸೋದಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸುರೇಶ್ ಕೊಡ್ತಾರೆ, ನಮ್ಮ ಪ್ರತಿನಿಧಿ ಸುರೇಶ್. ರಾಜೀನಾಮೆಯ ನಂತರ ಮತ್ತೊಮ್ಮೆ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಮಾಡ್ತಾರೆ ಅಂತ ಅಂದ್ರೆ ಹೈಕಮಾಂಡ್ಗೆ ಧನ್ಯವಾದವನ್ನ ತಿಳಿಸೋದಕ್ಕೆ, ಕೃತಜ್ಞತೆಯನ್ನ ತಿಳಿಸೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಏನ್ ಸಿಗ್ತಾ ಇದೆ ಈ ಬಗ್ಗೆ ಇನ್ಫಾರ್ಮೇಶನ್? ಶ್ವೇತಾ, ಇವತ್ತು ಮಧ್ಯಾಹ್ನ ಎಲ್ಲವೂ ಅಂದುಕೊಂಡಂತೆ ಆದರೆ 3 ಗಂಟೆ ಸುಮಾರಿಗೆ ಲೋಕಭವನಕ್ಕೆ ತೆರಳಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಲಿದ್ದಾರೆ. ರಾಜ್ಯಪಾಲರು ಇಲ್ಲದೆ ಇದ್ದ ಸಂದರ್ಭದಲ್ಲೂ ಕೂಡ ಅವರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ನೀಡಲಿದ್ದಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಅಂದ್ರೆ ಮೊನ್ನೆ ಅಷ್ಟೇ ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಂಡಂತಹ ಕಾಂಗ್ರೆಸ್ನ ಹೈಕಮಾಂಡ್ ಇಡೀ ದಿನ ಮೀಟಿಂಗ್ ಮಾಡಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಕು ಮತ್ತು ಡಿಕೆ ಮುಂದಿನ ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸಿತ್ತು. ಅದಾದ ಬಳಿಕ ನಿನ್ನೆ ಇಡೀ ದಿನ ನಡೆದಂತಹ ಬೆಳವಣಿಗೆಗಳು ಎಲ್ರಿಗೂ ಕೂಡ ಗೊತ್ತಿದೆ. ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿ ಮಾನಸಿಕವಾಗಿ ಸಿದ್ಧರಾದರು. ಅವರ ಆಪ್ತರಷ್ಟು ಅನೇಕರು ಬಂದು ರಾಜೀನಾಮೆಯನ್ನು ಕೊಡುವುದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಿದ್ರು. ಇದೀಗ ಇವತ್ತು ರಾಜೀನಾಮೆ ಸಲ್ಲಿಸಿದ ಬಳಿಕ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಆಗ ಮಾಜಿ ಸಿಎಂ ಆಗಿರ್ತಾರೆ. ತಮಗೆ ಅವಕಾಶವನ್ನ ಕೊಟ್ಟಂತಹ ಕಾಂಗ್ರೆಸ್ನ ಹೈಕಮಾಂಡ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಒಂದು ಧನ್ಯವಾದವನ್ನ ಹೇಳಬೇಕು. ತಮಗೆ ಇಷ್ಟು ಕಾಲ ಅಂದ್ರೆ ಅನ್ಯ ಪಕ್ಷದಿಂದ ಬಂದಂತಹ ತಮ್ಮನ್ನ ಇಲ್ಲಿಯವರೆಗೆ ಬೆಳೆಸಿದ್ದಕ್ಕೆ, ಇಂಥದ್ದೊಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ಒಂದು ಧನ್ಯವಾದವನ್ನ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಸರ್ಕಾರದ ಮುಂದಿನ ರಚನೆಯ ಹಂತದಲ್ಲಿ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಬೇಕು, ಅಂದ್ರೆ ಸಹಕಾರ ಇರಬೇಕು. ಮುಂದೆ ಇನ್ನು 2 ವರ್ಷಗಳ ಕಾಲ ಕಾಂಗ್ರೆಸ್ನ ಆಡಳಿತ ಇದೆ. ಆ ಸಂದರ್ಭದಲ್ಲಿ ಯಾರೇ ಸಿಎಂ ಆದರೂ ಕೂಡ ಅದಕ್ಕೆ ಸಿದ್ದರಾಮಯ್ಯನವರ ಸಹಕಾರ ಬೇಕಾಗುತ್ತೆ. ಮುಂದೆ ಸಚಿವ ಸಂಪುಟ ರಚನೆ ಕೂಡ ಆಗಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸಲಹೆ ಸಹಕಾರ ಅಗತ್ಯ ಇರುತ್ತೆ. ಇದೆಲ್ಲ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಒಂದಷ್ಟು ಮಾರ್ಗದರ್ಶನವನ್ನ ಸಿದ್ದರಾಮಯ್ಯನವರಿಗೆ ನೀಡಲಿದ್ದಾರೆ. ಒಟ್ಟಾರೆಯಾಗಿ ತಮಗೆ ಇಂತಹ ಒಂದು ಅವಕಾಶವನ್ನ ನೀಡಿದ್ದಕ್ಕಾಗಿ ಒಂದು ಧನ್ಯವಾದವನ್ನ ಹೇಳುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಇಂದು ಸಂಜೆ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.